ನೀವೇನಾದರೂ ಮನೆಯಿಂದ ಒಂದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ? ಅದರಲ್ಲೂ ನೀವು ಜಸ್ಟ್ ಫ್ರೆಷರ್ಸ್ ಆಗಿದ್ದೀವಿ ಅಥವಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. 12 ಪ್ಲಸ್ ಲೈಕ್ ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ಸ್ಯಾಲ್ರಿನ ಪ್ರೊವೈಡ್ನ ಮಾಡ್ತಾರೆ. ಹಾಗೆ ನೀವು ಇಲ್ಲಿ ಅಪ್ಲೈನ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಆಯತ್ನ ಮಾಡೋದಕ್ಕೆ ನಾವು ₹1 ಕೂಡ ಕೇಳೋದಿಲ್ಲ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಈ ರೋಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಹೌಸ್ ವೈಫ್ಸ್ಗಳಾಗಿದ್ದೀರಾ, ಮದರ್ಸ್ ಅಥವಾ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇಲ್ಲಿಗೆ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲ್ನ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಇಲ್ಲ, ಬಟ್ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲ್ನ ಮಾಡ್ಬೋದು. ಇದು ಬೇಸಿಕ್ಲಿ US ಬೇಸ್ ಕಂಪ್ನಿ ಆಗಿರೋದ್ರಿಂದ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು ಅರ್ಲಿ ಮಾರ್ನಿಂಗ್ ವರ್ಕ್ನ ಮಾಡ್ತೀವಿ ಅನ್ನೋರು ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು, ಅಥವಾ ಈವ್ನಿಂಗ್ ಟೈಮ್ ವರ್ಕ್ ಇದೆ ಅದನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಸೊ ಬೇಸಿಕ್ಲಿ ಬಂದು ನೀವು ಹೌಸ್ ವೈಫ್ಸ್ ಆಗಿರಲಿ, ಮದರ್ಸ್ ಆಗಿರಲಿ, ಅಥವಾ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ರು ಆರಾಮಾಗಿ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಬಂದಲ್ಲ ಎರಡಲ್ಲ, ನಾನು 6 to 7 ಪ್ಲಸ್ ರೂಲ್ಸ್ಗಳಿಗೆ ಇರುವಂಥ ಓಪನಿಂಗ್ಸ್ನ ತೋರಿಸ್ಕೊಡ್ತೀನಿ. ಇದು ಬಂದು ಸಂವೇರ್ ಅನ್ನೋ ಕಂಪ್ನಿಯವರ ವೆಬ್ಸೈಟ್ಗೆ ನಾನು ಹೇಗೆ ಲಾಗಿನ್ ಆಗಬೇಕು, ಅಲ್ಲಿರೋ ರೂಲ್ಸ್ಗಳೇನು, ಯಾವ ರೋಲ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈನ ಮಾಡ್ಬೋದು, ಫ್ರೆಷರ್ಸ್ ಅಪ್ಲೈನ ಮಾಡ್ಬೋದು, ಸ್ಯಾಲ್ರಿ ಎಷ್ಟು, ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ನಾವು ವರ್ಕ್ನ ಮಾಡ್ತೀವಿ ಅನ್ನೋರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಯಾಕಂದರೆ ಇಲ್ಲಿ ಸಾಕಷ್ಟು ರೋಲ್ಸ್ಗಳಿಗೆ ಅಪ್ಲೈನ ಮಾಡ್ತಾರೆ, ಓಪನಿಂಗ್ಸ್ ಇರೋದ್ರಿಂದ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಎಷ್ಟಾಗುತ್ತೆ ಅಷ್ಟು ಕವರ್ನ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋಂಥ ರೂಲ್ ಕೂಡ ಇರ್ಬೋದು. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ, ನಿಮ್ಮ ಕ್ರೌಮ್ ಬ್ರೌಸರ್ ಅಥವಾ ಗೂಗಲ್ಗೆ ಹೋಗಿ ಸಮ್ವೇರ್ ಕೆರಿಯರ್ಸ್ ಅಥವಾ ಸಮ್ವೇರ್ ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ನ ಮಾಡಬೇಕು. ಸಮ್ವೇರ್ ಅನ್ನೋದು ಬಂದು ಇವರ ಕಂಪ್ನಿಯ ವೆಬ್ಸೈಟ್ ಆಗಿದೆ ಅಥವಾ ಕಂಪ್ನಿಯ ನೇಮ್ ಆಗಿದೆ. ಆ ರೀತಿ ನೀವು ಸರ್ಚ್ನ ಮಾಡಿದಾಗ ಬರುವಂಥ ಮೊದಲನೇ ಪ್ಲಾಟ್ಫಾರ್ಮ್ನ ನೀವು ಅಥವಾ ವೆಬ್ಸೈಟ್ನ ಓಪನ್ನ ಮಾಡ್ಕೊಬೇಕು. ಇಲ್ಲಿ ನಿಮಗೆ ಅವರ ಕಂಪ್ನಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಲೈಕ್ ಯಾರೆಲ್ಲ ಕಂಪ್ನಿಗಳು ಜೊತೆ ಟೈಪ್ ಆಗಿದೆ, ಎಷ್ಟು ಕಂಪ್ನೀಸ್ಗಳಿದೆ, ಎಷ್ಟು ಹೈರಿಂಗ್ಸ್ ನಡೆಯುತ್ತೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಅದೆಲ್ಲನೂ ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಹಾಗೆ ಇದು US ಬೇಸ್ಡ್ ಕಂಪ್ನಿ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದಾಗಿರುತ್ತೆ. ಇಲ್ಲಿ ಅವರ ಕಂಪ್ನಿ ಜೊತೆ ಟೈಪ್ ಆಗಿರುವಂಥ ಅದರ್ಸ್ ಕಂಪ್ನೀಸ್ಗಳ ಇನ್ಫಾರ್ಮೇಷನ್ಸ್ ಇದೆ, ಅದು ಕೂಡ ನೀವು ನೋಡ್ಬೋದು. ಹಾಗೆ ನೀವು ಇಲ್ಲಿ ಯಾವ AI ಆ್ಯಪ್ಸ್ನ ಟ್ರಸ್ಟ್ ಮಾಡ್ತೀರಾ, ಲೈಕ್ ChatGPT ಅಥವಾ Gemini, ಅಲ್ಲಿ ಇವರ ಕಂಪ್ನಿ ಬಗ್ಗೆ ಅಥವಾ ಇವರ ವೆಬ್ಸೈಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ತೊಗೊಬೋದು. ಏನಾದ್ರು ಎಕ್ಸ್ಟ್ರಾ ಡೌಟ್ಸ್ಗಳಿದ್ರೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅಥವಾ ಹೈಯರ್ ಮಾಡ್ತಾ ಇರೋರು ಕೊಟ್ಟಿರುವಂಥ ಫೀಡ್ಬ್ಯಾಕ್ಸ್ಗಳಿದೆ. ಇನ್ನು ಮೇನಾಗಿ ನೀವು ಇಲ್ಲಿ ನೋಡಿದ್ರೆ 5000 ಪ್ಲಸ್ ಕಂಪ್ನೀಸ್ಗಳು ಇಲ್ಲಿ ಹೈಯರ್ನ ಮಾಡ್ತಾರೆ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. 11,000 ಪ್ಲಸ್ ಟೀಮ್ ಮೆಂಬರ್ಸ್ಗಳು ಇಲ್ಲಿ ಹೈರಿಂಗ್ನ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. 400 ಮಿಲಿಯನ್ಸ್ ಪ್ಲಸ್ ಪೇ ರೋಲ್ ಕಾಸ್ಟ್ಗಳಿರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. 1.5 ಮಿಲಿಯನ್ ಕ್ಯಾಂಡಿಡೇಟ್ಸ್ ಇರುತ್ತೆ ಇಲ್ಲಿ ಟ್ಯಾಲೆಂಟೆಡ್ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮೇನ್ ಪಾಯಿಂಟ್ ಅಥವಾ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ಇಲ್ಲಿ ಬರೀ ಜಸ್ಟ್ ಒಂದು ರೋಲ್ಗೆ ನೀವು ಅಪ್ಲೈನ ಮಾಡ್ಬೋದು ಅಥವಾ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದಿಲ್ಲ. ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನೀವು ಲೈಕ್ ಅಪ್ಲೈನ ಮಾಡ್ಬೋದು, ಅಥವಾ ರೋಲ್ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಅಪ್ಲೈನ ಮಾಡಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಲೈಕ್ ನೀವು ಇಲ್ಲಿ ನೋಡಿದ್ರೆ ವರ್ಚುವಲ್ ಅಸಿಸ್ಟೆಂಟ್ಸ್ ಇದೆ, ಸೇಲ್ಸ್ ಇದೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ಸ್ ಇದೆ, ಹಾಗೆ ಸರ್ಚಿಂಗ್ ಇರುತ್ತೆ, ಡಿಜಿಟಲ್ ಇದೆ, ಅಥವಾ ವಿಡಿಯೋ ಕ್ರಿಯೇಟಿವ್ ಅಥವಾ ವಿಡಿಯೋ ಎಡಿಟಿಂಗ್, ಈ ರೀತಿ ಆಪ್ಷನ್ಸ್ ಇದೆ. ಹಾಗೆ ಫಿನಾನ್ಸ್ ಅಥವಾ ಅಕೌಂಟಿಂಗ್ ಇದೆ, ಲೀಗಲ್ ಇದೆ, ಕಸ್ಟಮರ್ ಸರ್ವಿಸ್ ಇದೆ. ಕಸ್ಟಮರ್ ಸರ್ವಿಸಲ್ಲಿ ಚಾಟ್, ಇಮೇಲ್ ಅಥವಾ ಡೇಟಾ ಎಂಟ್ರಿ, ಅನಾಲಿಸಿಸ್ ಆ ರೀತಿ ಬರುತ್ತೆ. ಇನ್ನು ಅದರ್ಸ್ಗಳಲ್ಲಿ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಲೇಷನ್ಸ್ ಆಗಿರ್ಬೋದು, ರೈಟಿಂಗ್, ಕಾಪಿ ಪೇಸ್ಟ್, ಈ ರೀತಿಯಾದಂಥ ರೂಲ್ಸ್ಗಳು ಬರುತ್ತೆ. ಹೀಗೆ ಸಾಕಷ್ಟು ರೋಲ್ಸ್ಗಳಿರುತ್ತೆ. ಇಲ್ಲಿ ನಿಮಗೆ ಯಾವ ರೋಲ್ ಬೇಕು ಅನಿಸುತ್ತೆ ಆ ರೋಲ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಇದು ಒಂದು ಸೇಫ್ ಪ್ಲೇಸ್ ನಿಮಗೆ ಅಪ್ಲೈನ ಮಾಡೋಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಅಮೌಂಟ್ನ ಕೂಡ ಕೇಳೋದಿಲ್ಲ. ಹೇಗೆ ಏನು ಅವ್ರು ಮೆನ್ಷನ್ ಮಾಡಿರೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಅವರ ಕಂಪ್ನಿಯ ವೆಬ್ಸೈಟಲ್ಲೇ ಇರುವಂಥ ಒಂದು ಆಪ್ಷನ್ ಆಗಿದೆ. ಇಲ್ಲಿ ನೀವು ನೋಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಅ ರಿಮೋಟ್ ಜಾಬ್ ವಿತ್ ಅ ಗ್ರೇಟ್ US ಬೇಸ್ ಕಂಪ್ನಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರು ಇಲ್ಲಿ ಹುಡುಕ್ತಾ ಇದ್ದರೆ ಇಲ್ಲಿ ಮತ್ತೆ ಅದು ಕ್ವೆಶನ್ಸ್ಗಳನ್ನ ನೀವು ಕೇಳ್ಬೋದು. ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ವೈ ಕ್ಯಾಂಡಿಡೇಟ್ಸ್ ಚೂಸ್ ಸಮ್ವೇರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಂಪ್ನಿನ ಏನಕ್ಕೆ ಕ್ಯಾಂಡಿಡೇಟ್ಸ್ ಚೂಸ್ ಮಾಡ್ತಾರೆ ಅಂದರೆ ವರ್ಕ್ ರಿಮೋಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುವಂಥ ವೆಬ್ಸೈಟ್ ಆಗಿದೆ. ಹಾಗೆ ಲೈವ್ ವರ್ಕ್ ಕೂಡ ಇರುತ್ತೆ, ಅಂದರೆ ಎಲ್ಲಿಂದ ಬೇಕಾದ್ರೂ ನೀವು ಕೆಲಸನ ಮಾಡ್ಬೋದು. ಹಾಗೆ ರಿಯಲ್ ಕಂಪನಿ, ರಿಯಲ್ ಕೆರಿಯರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇರುವಂಥ ಕಂಪ್ನೀಸ್ಗಳು ಎಲ್ಲನೂ ಕೂಡ ವೆಲ್ ನೋನ್ ಹಾಗೆ ರಿಯಲ್ ಕಂಪ್ನೀಸ್ಗಳೇ ಆಗಿರುತ್ತೆ. ಯಾವುದೇ ಸೆಕೆಂಡ್ ಪಾರ್ಟಿಗಳು ಬಂದು ಇಲ್ಲಿ ಅಪ್ಲೈನ ಅಥವಾ ಹೈರಿಂಗ್ಸ್ನ ಮಾಡೋದಿಲ್ಲ. ರಿಯಲ್ ಕಂಪ್ನಿಗಳ ಇಲ್ಲಿ ಹೈರಿಂಗ್ನ ಮಾಡುವಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು
ನೌಕರಿ, ಲಿಂಕ್ಡ್ಇನ್ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಅವರ ಮ್ಯಾನೇಜರ್ಸ್ಗಳಿಗೆ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳಿರ್ತಾರೆ, ಅವರು ಹೈರಿಂಗ್ಸ್ನ ಮಾಡ್ತಾರೆ. ಆ ಟೈಮಲ್ಲಿ ಅವರು ಏನಾದರೂ ಫ್ರಾಡ್ಸ್ಗಳನ್ನ ಮಾಡೋಂಥ ಚಾನ್ಸಸ್ಗಳಿರುತ್ತೆ. ಬಟ್ ಇಲ್ಲಿ ಕಂಪನಿಯವರೇ ಮಾಡ್ತಾರೆ, ಪ್ರತಿಯೊಂದೂ ಕೂಡ ಕಂಪ್ನಿ ಹೈರಿಂಗ್ ಟೀಮ್ಗಳೇ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನದು ಬಂದು ಲೈಕ್ US ಬೇಸ್ ಕಂಪ್ನಿ ಆಗಿರೋದ್ರಿಂದ ಸ್ಯಾಲ್ರಿ ಕೂಡ US ಲೆವೆಲಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫುಲ್ ಟೈಮು ಕೂಡ ಇದೆ, ಪಾರ್ಟ್ ಟೈಮು ಇದೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಜಸ್ಟ್ ಫುಲ್ ಟೈಮ್ ಒನ್ಲಿ ಅಂತ ಕೊಟ್ಟಿರೋದ್ರಿಂದ ಪಾರ್ಟ್ ಟೈಮ್ ರೋಲ್ ಇರೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. 0 ಕಾಸ್ಟ್ ಟು ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 0 ಕಾಸ್ಟ್, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸ್ ಇರೋದಿಲ್ಲ, ಫೀಸ್ಗಳನ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ, ಡೆಪಾಸಿಟ್ಸ್ಗಳಿಲ್ಲ ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಆಲ್ ಜಾಬ್ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಇದ್ರ ಬಗ್ಗೆ ಆಲ್ರೆಡಿ ತೋರಿಸ್ಕೊಟ್ಟೆ. ಎಲ್ಲ ರೀತಿಯಾದಂಥ ಜಾಬ್ಗಳಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು, ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿದೆ. ಇನ್ನು ಇಲ್ಲಿ ಹೇಗೆ ಜಾಬ್ನ ಸರ್ಚ್ ಮಾಡೋದು ಅಂದರೆ ಅದು ಕೂಡ ಒಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಬೇರೆ ಏನಾದ್ರು ಡೌಟ್ಸ್ ಇರುತ್ತೆ, ಲೈಕ್ ಏನು ಸ್ಟೆಪ್ಸ್ಗಳಿದೆ, ಏನು ಫಾಲೋ ಮಾಡಬೇಕಂತ ನೀವು ನೋಡ್ಬೋದು. ಬ್ರೌಸ್ ಓಪನಿಂಗ್ ಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಓಪನ್ ಆಗಿರುವಂಥ ಪೊಸಿಷನ್ಸ್ ಅಥವಾ ಯಾವುದಕ್ಕೆ ಹೈರಿಂಗ್ನ ಮಾಡ್ತಾ ಇದ್ರೆ ಆ ಪೊಸಿಷನ್ಸ್ನ ಓಪನ್ ಮಾಡಿ ಚೆಕ್ ಮಾಡಬೇಕು. ನಿಮಗೆ ಅದು ಸೂಟಬಲ್ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಫ್ರೀ, ಯಾವುದೇ ರೀತಿ ಅಮೌಂಟ್ನ ನೀವು ಪೇ ಮಾಡೋ ನೆಸೆಸಿಟಿ ಇಲ್ಲ, ಯಾವುದೇ ರೀತಿ ಫೀಸ್ ಪೇ ಮಾಡೋವಾಗಿಲ್ಲ, ಯಾವುದೇ ಸಬ್ಸ್ಕ್ರಿಪ್ಷನ್ಸ್ ತೊಗೊಳೋ ಆಗಿಲ್ಲ, ಯಾವುದೇ ಇಡನ್ ರೀತಿಯಾದಂಥ ಕ್ಯಾಚಸ್ ಅಥವಾ ನಿಮಗೆ ಫೀಸ್ಗಳನ್ನ ನಾವು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿ ಮ್ಯಾಚ್ ಯು ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈನ ಮಾಡಿದ್ಮೇಲೆ ನೀವು ಆ ಕಂಪ್ನಿಗೆ ಮ್ಯಾಚ್ ಆಗ್ತೀರಾ ಇಲ್ವಾ ಅನ್ನೋದನ್ನ ಕಂಪ್ನಿಯವರು ಮತ್ತು ಈ ಕಂಪ್ನಿ ವೆಬ್ಸೈಟ್ ಅಂದವರು ಕೂಡ ಚೆಕ್ನ ಮಾಡ್ತಾರೆ. ಸೊ ನೀವೇನಾದ್ರು ಮ್ಯಾಚ್ ಆದರೆ ನಿಮಗೆ ಇಂಟರ್ವ್ಯೂ ಅಥವಾ ಆ ಏನಿಂಗ್ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದ್ರ ಕಡೆಗೆ ನಾನು ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಇಲ್ಲಿ ನೀವು ಅಪ್ಡೇಟೆಡ್ ರೆಸ್ಯೂಮ್ನೇ ಅಪ್ಲೋಡ್ ಮಾಡಬೇಕು. ಅದೊಂದು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಇಯರ್ ಗ್ಯಾಪ್ಸ್ಗಳಿದೆ ಅದನ್ನೆಲ್ಲ ಚೆಕ್ ಮಾಡಿ. ಹಾಗೆ ನಾನು ಇನ್ನೊಂದು ಪಾಯಿಂಟ್ನ ನಿಮಗೆ ಹೇಳ್ತೀನಿ, ಅಕಸ್ಮಾತ್ ಏನಾದರೂ ಇಲ್ಲಿ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದರೆ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡಿ. ಇಲ್ಲಿ 1 ಇಯರ್ ಕೇಳ್ತಾರೆ, ನಾವು ಅಪ್ಲೈ ಮಾಡೋದು ಬೇಡ ಅಂತ ಪ್ಲೀಸ್ ಯಾರು ಕೂಡ ಬಿಡಬೇಡಿ. ಸಾಕಷ್ಟು ಜನ ಇವಾಗ ಅದೇ ಮಿಸ್ಟೇಕ್ಸ್ನ ಮಾಡ್ತಾ ಇರೋವಂಥದ್ದು. 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನೀವು ಅಪ್ಲೈನೇ ಮಾಡೋದಿಲ್ಲ. ಇಲ್ಲಿ ನೀವು ಅದಕ್ಕೂ ಕೂಡ ಅಪ್ಲೈನ ಮಾಡಿ. ಕೆಲವೊಂದು ಸಲ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್, ನಿಮ್ಮ ಎಜುಕೇಷನ್ಸ್ ಅಥವಾ ನಿಮ್ಮ ಟ್ಯಾಲೆಂಟ್, ನಿಮ್ಮ ಕಾನ್ಫಿಡೆನ್ಸ್ ಅವ್ರಿಗೆ ಇಂಟರ್ವ್ಯೂಲಿ ಇಷ್ಟ ಆಯಿತು ಅಂದರೆ ಅವ್ರು ನಿಮ್ಮ ಹೈಯರ್ ಮಾಡೋಂಥ ಚಾನ್ಸಸ್ ಕೂಡ ಇದೆ. ಸೊ ಆ್ಯಸ್ ಅ HR ರೆಕ್ರೂಟರ್ ನಾನು ನಿಮಗೆ ಈ ಟಿಪ್ನ ಕೊಡೋ ಹಾಗಿಲ್ಲ, ಬಟ್ ನಾನು ನಿಮ್ಗೆ ಏನು ಕೊಡ್ತೀನಿ ಅಂದರೆ ನಿಮ್ಮ ರೆಸ್ಯೂಮಲ್ಲಿ ಅಟ್ಲೀಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನೀವು ತುಂಬ ಇಯರ್ಸ್ ಆಫ್ ಗ್ಯಾಪ್ ಆಗಿದೆ, ಲೈಕ್ 2022 ಅಲ್ಲಿ ನೀವು ಪಾಸ್ಔಟ್ ಆಗಿರೋದು, ಈ 2026 ಆದರೂ ನೀವು ಕಂಪ್ಲೀಟ್ಲಿ ಫ್ರೆಷರ್ಸ್ ಆಗೇ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ನಿಮ್ಮ ರೆಸ್ಯೂಮಲ್ಲಿ 1 ಇಯರ್ ಅಥವಾ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಯಾವುದಾದ್ರು ಯಾವ ಫೀಲ್ಡಲ್ಲಿ ನಿಮಗೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆಗುತ್ತೆ ಅಥವಾ ಇಂಟ್ರೆಸ್ಟ್ ಇದೆ, ಲೈಕ್ ಕಸ್ಟಮರ್ ಸರ್ವಿಸ್, ಲೈಕ್ ಕಾಲಿಂಗ್ ಅಥವಾ ಇಮೇಲಿಂಗಲ್ಲಿ ಅಥವಾ ಚಾಟ್ ಪ್ರೋಸೆಸ್ಸಲ್ಲಿ ನಿಮಗೆ ವರ್ಕ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಗೊತ್ತಿದೆ, ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಆ ರೋಲಲ್ಲಿ ನಾವು ವರ್ಕ್ ಮಾಡಿದ್ದೀವಿ 1 or 2 ಇಯರ್ಸ್ ಅಂತ ನೀವು ಅಲ್ಲಿ ಹಾಕಿ, ಅಟ್ಲೀಸ್ಟ್ 1 ಇಯರ್ ಆದರೂ ಹಾಕಿ. ಅದರಿಂದ ಅಟ್ಲೀಸ್ಟ್ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಈ ಕೆರಿಯರ್ ಗ್ಯಾಪ್ ಇದೆ ಅಥವಾ ತುಂಬ ಇಯರ್ಸ್ ಆಗಿದೆ ನೀವು ಪಾಸ್ಔಟ್ ಆಗಿ ಇನ್ನೂ ಕೂಡ ನಿಮ್ಮನ್ನ ಯಾರೂ ಹೈಯರ್ ಮಾಡಿಲ್ಲ ಅಂದರೆ ಕಂಪ್ನಿಯವ್ರಿಗೂ ಕೂಡ ನಿಮ್ಮನ್ನು ಹೈಯರ್ ಮಾಡಬೇಕು ಅನಿಸೋದಿಲ್ಲ. ಯಾಕಂದರೆ ಆಲ್ರೆಡಿ ನಿಮಗೆ ವರ್ಕ್ ಫ್ರಮ್ ಆಫೀಸ್ಗೆ ಯಾವುದಕ್ಕೂ ಕೂಡ ನಿಮ್ಮನ್ನ ಹೈಯರ್ನ ಮಾಡಿಲ್ಲ ಅಂದರೆ ಅವರು ಮೇ ಬಿ ನಿಮ್ಮಲ್ಲಿ ಏನೋ ಡಿಫೆಕ್ಟ್ ಇದೆ ಅಥವಾ ನಿಮಗೆ ಅಷ್ಟು ಕೇಪಬಲ್ ಇಲ್ಲ ನೀವು ಅಂತ ಅವ್ರು ಅಂದ್ಕೊಳ್ತಾರೆ. ಸೊ ಅದರಿಂದ ಅದಕ್ಕೂ ಕೂಡ ಅಪ್ಲೈನ ಮಾಡಿ. ಇದೊಂದು ಪಾಯಿಂಟ್ ನಾನು ಮಧ್ಯದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನಿಸ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಲೈಕ್ ನೋ ಫೀಸ್ ಅಂತ ಕೊಟ್ಟಿದ್ದಾರೆ, BPO ಅಥವಾ ಔಟ್ಬೋರ್ಡಿಂಗ್ ಕಾಲ್ಸ್ ಮಾತ್ರ ಇಲ್ಲಿ ಇರೋದಿಲ್ಲ ಅನ್ನೋದು ಕೊಟ್ಟಿದ್ದಾರೆ, ಶಾರ್ಟ್ ಟೀಮ್ ಇರುತ್ತಲ್ಲ ಏನೂ ಇಲ್ಲ, ಫೇಕ್ ಜಾಬ್ಸ್ ಲಿಸ್ಟಿಂಗ್ ಇರೋದಿಲ್ಲ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ನೀವು ಚೆಕ್ಔಟ್ನ ಮಾಡ್ಕೊಬೋದು. ಸೊ ಕಂಪ್ಲೀಟಾಗಿ ಬೇರೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕು ಎಲ್ಲ ಕೂಡ ಇಲ್ಲಿದೆ, ನೀವು ಅದನ್ನು ನೋಡ್ಬೋದಾಗಿರುತ್ತೆ. ಇನ್ನು ಡೈರೆಕ್ಟಾಗಿ ಜಾಬ್ ಕಡೆ ಬರೋದಾದರೆ ವ್ಯೂ ಓಪನಿಂಗ್ ಪೊಸಿಷನ್ಸ್ ಮೇಲೆ ಕ್ಲಿಕ್ನ ಮಾಡ್ಬೋದು ಅಥವಾ ಬ್ರೌಸ್ ಓಪನಿಂಗ್ ಪೊಸಿಷನ್ಸ್ ಮೇಲೆ ಇದನ್ನ ನೀವು ಕೂಡ ಸರ್ಚ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ನಿಮಗೆ ಯಾವ ರೋಲ್ ಬೇಕು ಆ ರೋಲ್ಗೆ ನೀವು ಓಪನ್ ಮಾಡಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಒಂದು ರೋಲ್ಗೆ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ, ಅದು ಬಿಟ್ಟು ಬೇರೆ ಯಾವೆಲ್ಲ ರೋಲ್ಗಳಿದೆ ಎಲ್ಲದಕ್ಕೂ ನೀವು ಓಪನ್ನ ಮಾಡಿ. ನಾನು ಹೇಳಿದಾಗೆ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳಿದ್ರು ಕೂಡ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡಿ. ಯಾವುದೇ ರೀತಿ ಟೆನ್ಷನ್ ತೊಗೊಬೇಡಿ, ಅದೇನು ದೊಡ್ಡ ಫ್ರಾಡ್ ಅಥವಾ ರಾಂಗ್ ಅಲ್ಲ ನೀವು ಅಪ್ಲೈನ ಮಾಡೋದು. ಅದಕ್ಕೂ ಕೂಡ ನೀವು ಫ್ರೆಷರ್ಸ್ ಆಗಿ ಅಪ್ಲೈನ ಮಾಡ್ಬೋದು. ನಿಮ್ಮ ಎಜುಕೇಷನ್ಸ್, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲನೂ ಅವ್ರಿಗೆ ಇಷ್ಟ ಆಯಿತು ಅಂದರೆ ಫ್ರೆಷರ್ಸ್ನೂ ಕೂಡ ಹೈಯರ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೂ ಫ್ರೆಷರ್ಸ್ಗೆ ಅಂತಲೇ ಅವ್ರ ಹತ್ರ ಬೇರೆ ಜಾಬ್ಸ್ಗಳು ಕೂಡ ಇರುತ್ತೆ, ಅದನ್ನಾದರೂ ಅಟ್ಲೀಸ್ಟ್ ನಿಮಗೆ ಸಜೆಸ್ಟ್ನ ಮಾಡ್ತಾರೆ. ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಡೇಟಾ ಎಂಟ್ರಿ ಬೇಕಾ, ಕಸ್ಟಮರ್ ಸರ್ವಿಸ್ ಬೇಕಾ, ಯಾವ್ದು ಬೇಕು ಇಲ್ಲಿ ನೀವು ಲೈಕ್ ಟೈಪ್ನ ಮಾಡಿ ಸರ್ಚ್ನ ಮಾಡ್ಬೋದು ಅಥವಾ ಫಿಲ್ಟರ್ಸ್ನ ಆನ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಾದಂಥ ರೋಲ್ನ ನೀವು ಸರ್ಚ್ನ ಮಾಡ್ತಿದ್ರೆ, ಜಾಬ್ ಟೈಪ್ ನಿಮ್ಗೆ ಯಾವುದು ಲೈಕ್ ಆ್ಯಕ್ಟಿವ್ ಇರೋದು ಬೇಕಾ, ಟ್ಯಾಲೆಂಟೆಡ್ ಬೇಕಾ, ಆ ರೀತಿ ನೀವು ಸರ್ಚ್ನ ಮಾಡ್ಬೋದು. ಅಥವಾ ಲೈಕ್ ಯಾವ ಫೀಲ್ಡಲ್ಲಿ ನೀವು ಸರ್ಚ್ನ ಮಾಡ್ತಾಯಿದ್ರೆ ಅಥವಾ ಯಾವ ಕಡೆಯಿಂದ ಸರ್ಚ್ನ ಮಾಡ್ತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಅದ್ರ ಬೇಸ್ ಮೇಲೆ ಯಾವುದೆಲ್ಲ ಓಪನಿಂಗ್ಸ್ ಇದೆ ಅದನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು ಪಾರ್ಟ್ ಟೈಮ್ ಕೂಡ ಇರುತ್ತೆ, ಫುಲ್ ಟೈಮ್ ಕೂಡ ಇರುತ್ತೆ. ನೋಡಿರ್ಬೋದು ಇಲ್ಲಿ ಫುಲ್ ಟೈಮ್ ತೋರಿಸ್ತಾ ಇದೆ.
ಯಾಕಂದರೆ ಇಲ್ಲಿ ಇಂಡಿಯಾದ ಮಾತ್ರ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಬೇರೆದು ನಿಮಗೆ ಬೇರೆ ಕಂಟ್ರಿಯಲ್ಲಿ ಹೈರ್ ಮಾಡ್ತಾಯಿದ್ರು ಪರವಾಗಿಲ್ಲ, ಬಟ್ ನನಗೆ ಒಂದು ರೋಲ್ನ ಬೇಕು ಅಂತ ಸರ್ಚ್ನ ಮಾಡೋರು ಇಲ್ಲಿ ನೀವು ಲೊಕೇಶನ್ಸ್ನ ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ನಾನು ಇಲ್ಲಿ ಎಲ್ಲರೂ ಮಾಡ್ಬೋದಾದಂಥ ಒಂದು ರೋಲ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅದೇ ರೀತಿ ಬೇರೆ ಎಲ್ಲದಕ್ಕೂ ಕೂಡ ಸರ್ಚ್ನ ಮಾಡಿ ಅಪ್ಲೈನ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನಾನು ಸಾಕಷ್ಟು ರೋಲ್ಸ್ಗಳನ್ನ ಓಪನ್ ಮಾಡಿ ಚೆಕ್ ಕೂಡ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಎಲ್ಲ ರೂಲ್ಸ್ಗಳನ್ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಸಿಂಪಲ್ ಆದಂಥ ಒಂದು ರೂಲ್ನ ತೋರಿಸ್ತಾ ಇದ್ದೀನಿ. ಇದು ಬಿಟ್ಟು ಕೂಡ ಒಳ್ಳೆ ಜಾಬ್ಗಳಿದೆ, ನಾನು ಇಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸಿಂಪಲ್ ಆಗಿ ಯಾರು ನನಗೆ ಅಷ್ಟು ಬರೋದಿಲ್ಲ, ಸಿಂಪಲ್ ರೋಲ್ನ ಬೇಕು ಅಂತ ಸರ್ಚ್ನ ಮಾಡ್ತಿರೋರಿಗೆ ನಾನು ಇಲ್ಲಿ ಒಂದು ಸೆಲೆಕ್ಟ್ನ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ಲಾಗಿ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅದರಿಂದ ನಾನು ಇದನ್ನು ಯಾರೆಲ್ಲ ಸಿಂಪಲ್ ರೋಲ್ನ ಸರ್ಚ್ ಮಾಡ್ತಿದ್ದಾರೆ, ನಮ್ಗೆ ಏನೂ ಬರೋದಿಲ್ಲ ಹೇಳ್ಕೊಟ್ರೆ ಮಾಡ್ತೀವಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿದೆ. ಸೊ ಅದರಿಂದ ಈ ರೋಲ್ನ ಸರ್ಚ್ ಮಾಡ್ತಿದ್ದೀನಿ. ಎಲ್ಲರೂ ಇದೊಂದಕ್ಕೆ ಅಪ್ಲೈ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಕೂಡ ಓಪನ್ ಮಾಡಿ ನೋಡಿ ನಾನು ಹೇಗೆ ಹೇಳ್ದೆ ಆ ರೀತಿ. ಸೊ ಅಲ್ಲಿ ನಿಮಗೆ ಯಾವ ರೋಲ್ ಇಷ್ಟ ಆಗುತ್ತೆ ಅದಕ್ಕೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ರೋಲ್ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ಸ್ನ ಕೊಟ್ಬಿಡ್ತೀನಿ. ಲೈಕ್ ಲೀಗಲ್ ಅಥವಾ ಬೇರೆ US ಬೇಸ್ಡ್ ಕಂಪ್ನೀಸ್ ಅಥವಾ ಬಿಸ್ನೆಸ್ಗಳಲ್ಲಿ ಇರುವಂಥ ಏನಾದ್ರು ಇಶ್ಯೂಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ತೊಗೊಳೋದಕ್ಕೆ ಇಲ್ಲಿ ನಿಮಗೆ ಇಮೇಲ್ ಅಥವಾ ಚಾಟ್ನ ಮಾಡ್ತಾರೆ. ಕೆಲವೊಂದು ಸಲ ಕಾಲಿಂಗ್ ಇರುತ್ತೆ. ಸೊ ಇದನ್ನು ಹೇಗೆ ಮಾಡಬೇಕು, ಹೇಗೆ ಅಟೆಂಡ್ ಮಾಡಬೇಕು ಎಲ್ಲನೂ ಕೂಡ ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಲೀಗಲಲ್ಲಿ ಹೇಗೆ ಅಂತ ನೀವಿಲ್ಲಿ ನೋಡ್ಬೋದು. ಅಬೌಟ್ ದ ರೋಲ್ ಅಂತ ಕೂಡ ವಿ ಆರ್ ಸೀಕಿಂಗ್ ಅ ಫುಲ್ಲಿ ರಿಮೋಟ್ ಲೀಗಲ್ ಟು ರಿಸೀವ್ ಆಸ್ ಅ ಫಸ್ಟ್ ಪಾಯಿಂಟ್ ಆಫ್ ಕನೆಕ್ಟ್ ಟು ದ ಲಾ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾ ಫಾರ್ಮ್ಸ್ಗಳಿಗೆ ಲೈಕ್ ನಾವು ಈಗ ಲಾಯರ್ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೇ ಇರಲಿ, ನಾವು ಒಂದು ಲಾಯರ್ನ ಕನೆಕ್ಟ್ ಆಗಬೇಕಂದ್ರೆ ಅವರ ಅಸಿಸ್ಟೆಂಟ್ ಅಥವಾ ಯಾರು ಒಬ್ರು ಇರ್ತಾರೆ ಗೊತ್ತಾ, ಕಾಲ್ನ ರಿಸೀವ್ ಮಾಡಿ ಯಾವ ಟೈಮ್ಗೆ ಬರಬೇಕು ಅಂತ ಇನ್ಫಾರ್ಮ್ ಮಾಡೋದಕ್ಕೆ ಅಥವಾ ನಿಮ್ಮ ಕೇಸ್ ಬಗ್ಗೆ ಕೇಳ್ಕೊಳಕ್ಕೆ ಅಂತ ರೀತಿಯಾದಂಥ ರೋಲ್ ಇದಾಗಿರುತ್ತೆ. ಇದು ಕೂಡ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಫುಲ್ಲಿ ಟ್ರೈನಿಂಗ್ ಇಸ್ ಪ್ರೊವೈಡೆಡ್ ಆ್ಯಂಡ್ ಅ ಪ್ರೀವಿಯಸ್ ಲೀಗಲ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ನಿಮಗೆ ಕಂಪ್ಲೀಟಾಗಿ ಫ್ರೆಶರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು. ನಾವೇ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಆನ್ಸರ್ ಇನ್ಕಮಿಂಗ್ ಕಾಲ್ಸ್ ಬ್ರಾಂಚ್ ಆ್ಯಂಡ್ ಪ್ರೊಫೆಷನಲ್ ಇನ್ ಬಿಹೇವಿಂಗ್ ಆಫ್ ಲಾ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬಿಹಾಫ್ ಆಫ್ ಲಾ ಫಾರ್ಮ್ಸ್ ಅಂದರೆ ಅವರ ಲಾ ಫಾರ್ಮ್ಸ್ಗಳಲ್ಲಿ ಹೇಗೆ ಆನ್ಸರ್ನ ಮಾಡಬೇಕು, ಲೈಕ್ ಫೋನ್ ಆನ್ಸರ್ ಮಾಡಿ ಏನು ಕೇಳಬೇಕು ಅಥವಾ ಅವ್ರು ಹೇಳಿದಾಗ ಎಲ್ಲಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಅವ್ರು ನಿಮಗೆ ಹೇಳ್ಕೊಡ್ತಾರೆ ಟ್ರೈನಿಂಗಲ್ಲಿ. ಆ ರೀತಿ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಇನ್ನು ಐ ವಾಲ್ಯೂಮ್ ಆಫ್ ಕಾಲ್ ಇಮೇಲ್ಸ್ ಆ್ಯಂಡ್ ಲೀಗಲ್ ಎಂಕ್ವೈರೀಸ್ಗಳಿಗೆ ಅವ್ರು ಕಾಲ್ನ ಮಾಡಿದಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಥವಾ ಈ ಡಿಸ್ಕ್ರಿಪ್ಷನ್ನ ಹೋದಾಗ ನನಗೇನು ಗೊತ್ತಾಗಿದೆ ಅಂದರೆ, ಇಲ್ಲಿ ನೀವು ಅವರ ಕಸ್ಟಮರ್ಸ್ ಕಡೆಯಿಂದ ಅಥವಾ ಯಾರು ಇಲ್ಲಿ ಅವರ ವರ್ಕರ್ಸ್ ಇರ್ತಾರೆ ಅವರು ನಿಮಗೆ ಕಾಲ್ ಅಥವಾ ಇಮೇಲ್ ಅಥವಾ ಚಾಟ್ನ ಮಾಡ್ತಾರೆ ರಿಗಾರ್ಡಿಂಗ್ ಅವರ ಲಾಯರ್ಸ್ ಬಗ್ಗೆ ಕೇಳೋದಕ್ಕೆ ಅಥವಾ ಮೀಟ್ ಮಾಡ್ಬೋದಾ ಕೇಳೋದಕ್ಕೆ ಅಥವಾ ಅವರ ಕೇಸ್ ಬಗ್ಗೆ ಕೇಳೋದಕ್ಕೆ ನಿಮಗೆ ಕಾಲ್ನ ಮಾಡ್ತಾರೆ. ಆ ಟೈಮಲ್ಲಿ ಅವರ ಫೈಲ್ ಏನಿರುತ್ತೆ ಅಥವಾ ಅವ್ರದ್ದು ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಜಸ್ಟ್ ಓಪನ್ ಮಾಡಿ ಅವ್ರು ಬರಬೇಕಾ ಬೇಡವಾ, ಲಾಯರ್ಸ್ ಫ್ರೀ ಇದ್ದಾರಾ ಇಲ್ವಾ, ಇದನ್ನು ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ತುಂಬ ಈಸಿ ಆದಂಥ ಕೆಲಸ. ಅವ್ರು ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ಲೀಟಾಗಿ ಅವ್ರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಇಲ್ಲಿ ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ಸ್ಗಳಿರೋದಿಲ್ಲ, ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ. ನಿಮಗೆ ಅದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ನಿಮ್ಮ ಐಯರ್ ಆಫೀಸರ್ಸ್ನ ಕೇಳ್ಬೋದು ಅಥವಾ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋರನ್ನ ಕೇಳ್ಬೋದು ನೀವು. ಲೈಕ್ ಈ ರೀತಿ ಒಂದು ಕಾಲ್ ಬಂದಿದೆ, ನಾನು ಅವ್ರಿಗೆ ಏನು ಇನ್ಫಾರ್ಮ್ ಮಾಡಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮಗೆ ಏನು ಹೇಳಬೇಕು ಅಂತ. ಜಸ್ಟ್ ಒಂದು ಮೀಡಿಯೇಟರ್ ಥರ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ನಿಮಗೆ ಕಾಲ್ ಮಾಡೋರು ಒಬ್ಬರು ಕಸ್ಟಮರ್ ಅಂದ್ಕೊಂಡ್ರೆ ನಿಮ್ಮ ಐಯರ್ ಆಫೀಸರ್ಸ್ ಹತ್ರ ಕೇಳಿಬಿಟ್ಟು ವಾಪಸ್ ಕಸ್ಟಮರ್ಸ್ಗೆ ಇನ್ಫಾರ್ಮ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಇದೊಂದು ಒಳ್ಳೆ ವರ್ಕ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮಾತಾಡೋದಕ್ಕೆ ಮತ್ತು ಸ್ವಲ್ಪ ಬರೆಯೋದಕ್ಕೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರಬೇಕು. ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ಸ್ ಇಲ್ದಂಗೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ದಂಗೆ ನಿಮಗೆ ಬರೆಯೋಕ್ಕೆ ಬಂದರೆ ಸಾಕು ಅಂತ ಹೇಳ್ತಿದ್ದಾರೆ. ಹಾಗೆ ಈವ್ನಿಂಗ್ ಅವರ್ಸ್ ಇರುತ್ತೆ. ಇದು ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದೀರಾ ಅಥವಾ ಲೈಕ್ ಹೌಸ್ ವೈಫ್ಸ್ಗಳಿದ್ದೀರಾ ಅವರು ಇಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಈವ್ನಿಂಗ್ ಅವರ್ಸ್ ಇರೋದ್ರಿಂದ ನೀವು ಕಾಲೇಜ್ ಮುಗಿಸ್ಕೊಂಡ್ಬಂದು ಇಲ್ಲಿ ವರ್ಕ್ನ ಮಾಡ್ಬೋದು. ಅಥವಾ ನೀವು ಹೌಸ್ ವೈಫ್ಸ್ ಆಗಿದ್ದರೆ ಮಾರ್ನಿಂಗ್ ಎಲ್ಲ ನಿಮ್ಮ ವರ್ಕ್ ಏನಿದೆ ಮನೆ ಕೆಲಸಗಳು ಅದನ್ನು ಮುಗಿಸಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಅಲ್ಲಿ ಹ್ಯಾಂಡಲಿಂಗ್ ಕೂಡ ಕೊಟ್ಟಿದ್ದಾರೆ, ಅಬೌಟ್ ಎಷ್ಟು ವರ್ಕ್ನ ನೀವು ಮಾಡಬೇಕಾಗಿರುತ್ತೆ ಇನ್ಫಾರ್ಮೇಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಿಮ್ಮದು ಜಸ್ಟ್ ಗೂಗಲ್ ವರ್ಕ್ ಸ್ಪೇಸಲ್ಲಿ ವರ್ಕ್ ಮಾಡೋವಂಥದ್ದು ನಿಮ್ಮ ಕೆಲಸ. ಅಂದರೆ ಗೂಗಲ್ ಶೀಟ್ಸ್ಗಳಲ್ಲಿ ಮೈಕ್ರೋಸಾಫ್ಟ್ 365 ಅಲ್ಲಿ ವರ್ಕ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ನಿಮಗೆ ಕಂಪ್ನಿಯವರು ಟ್ರೈನಿಂಗ್ ಕೊಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಇಲ್ಲಿ ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಶೀಟ್ ಓಪನ್ ಮಾಡಿ ಹೇಗೆ ಏನು ಅಂತ ತೋರಿಸ್ದಾಗಲೇ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗೋವಂಥದ್ದು. ಸೊ ಮೇನಾಗಿ ನಿಮ್ಗೆ ಏನೇನು ಅರ್ಥ ಆಗುತ್ತೆ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂದರೆ ಸ್ಟ್ರಾಂಗ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಟ್ರಾಂಗ್ ಆಗಿ ಮಲ್ಟಿ ಟಾಸ್ಕ್ ಮಾಡೋಕ್ಕಾಗಬೇಕು ಅಂತ, ಹಾಗೆ ವರ್ಕಿಂಗ್ ಅವರ್ಸಲ್ಲಿ ಸೋಷಿಯಲ್ ಮೀಡಿಯಾಸ್ಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ವರ್ಕಿಂಗ್ ಅವರ್ಸ್ಗಳಲ್ಲಿ ಅದನ್ನು ಕೂಡ ನೀವು ನೋಡ್ಕೊಬೇಕು.
ಇನ್ನು ಏನು ನಿಮಗೆ ನೆಸೆಸಿಟಿ ಬೇಕು ಅಂದರೆ ತುಂಬ ಕಮ್ಮಿ ಇದೆ ಆಯಿತಾ. ಲೈಕ್ ಒಂದು ಕಂಪ್ಯೂಟರ್ ಇರಬೇಕು ಅಂತ ಕೇಳ್ತಿದ್ರೆ, ಹಾಗೆ ಅದು ಬಂದು 16 GB ರ್ಯಾಮ್ ಇರಬೇಕು, ವಿಂಡೋ 11 ಅಥವಾ ನಿಯರ್ ಬೈ ಆಗಿರಬೇಕು, ಲೈಕ್ ವಿಂಡೋ 10 ಅಥವಾ 12 ಈ ರೀತಿ ನಿಯರ್ ಬೈ ಆದರೂ ಆಗಿರಬೇಕು ಅಂತ ಹೇಳ್ತಿದ್ರೆ. ಒಂದು ಮೌಸ್ ಇರಬೇಕು ನಿಮಗೆ, ವೆಬ್ ಕ್ಯಾಮ್ ಇದ್ದರೆ ಓಕೆ, ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಸೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಇದು ಬೇಕಾಗಿರುತ್ತೆ. ಅದನ್ನು ಕೂಡ ನೀವು ಮಾಡ್ಕೊಬೋದು. ಜಸ್ಟ್ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಬಾರೋ ಮಾಡಿಕೊಂಡು ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಇನ್ನು ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು ಅಂತ ಕೇಳ್ತಿದ್ರೆ, ಇದನ್ನು ನೀವು ಮೊಬೈಲ್ ಅನ್ಲಿಮಿಟೆಡ್ ಡೇಟಾ 5G ಸಿಗೋ ಕಡೆ ವರ್ಕ್ ಮಾಡ್ತೀವಿ ಅಂದರೆ ಅದು ಕೂಡ ಮಾಡ್ಬೋದು, ಇಲ್ಲ ಒಂದು ಇಂಟರ್ನೆಟ್ ಕನೆಕ್ಷನ್ಸ್ ಬೇಕಾಗ್ಬೋದು. ಇನ್ನು ಬ್ಯಾಕಪ್ ಕೊಟ್ಟಿದ್ದಾರೆ, ಲೈಕ್ UPS ಅಥವಾ ಯಾವುದಾದ್ರೂ ನಿಮಗೆ ವೈಫೈ ಕನೆಕ್ಷನ್ಸ್ ಈಸಿಯಾಗಿ ಬರೋದಕ್ಕೆ. ಇನ್ನು ವರ್ಕ್ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು, ಫುಲ್ಲಿ ರಿಮೋಟ್ ಪೊಸಿಷನ್ಸ್ ಇದಾಗಿರುತ್ತೆ, ಫಾಸ್ಟ್ ಲೈಕ್ ಗ್ರೋತ್ ಇದೆ ನಿಮಗೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಹೇಗೆ ಅಪ್ಲೈನ ಮಾಡಬೇಕು ಅಂದರೆ, ಇಲ್ಲಿ ಸೈಡಲ್ಲಿ ನಿಮಗೆ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಎಲ್ಲ ರೋಲ್ಗಳಿಗೂ ನೀವು ಇದೇ ರೀತಿ ಓಪನ್ನ ಮಾಡಿ ಓದಬೇಕು. ನಿಮ್ಗೆ ಏನಾದ್ರು ಆ ರೋಲು ನಾವು ಮಾಡ್ಬೋದು ಅನ್ಸುತ್ತೆ, ಸೂಟ್ ಆಗುತ್ತೆ ಅನ್ಸುತ್ತೆ, ನೀವು ಅಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ವ್ಯೂ ಜಾಬ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ನೋಡ್ಬೋದು, ಇಲ್ಲಾಂದರೆ ಜಸ್ಟ್ ಅದೇ ನೆಸೆಸಿಟಿ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು ನೋಡ್ಬಿಟ್ಟು ಬಂದಿರ್ತೀವಿ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಇಮೇಲ್, ಯಾವುದಕ್ಕೆ ನಿಮಗೆ ಇಮೇಲ್ ಕಂಪ್ನಿ ಕಡೆಯಿಂದ ಬರಬೇಕು ಆ ಇಮೇಲ್. ಅದಾದಮೇಲೆ ಇಲ್ಲಿ ನಿಮ್ಮ ಕಂಟ್ರಿನ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನೀವು ನಿಮ್ಮ ನಂಬರ್ನ ಇಲ್ಲಿ ಹಾಕೋದು ತುಂಬ ಒಳ್ಳೆಯದು, ಇಲ್ಲಾಂದರೆ ಅದು ತೊಗೊಳೋದಿಲ್ಲ. ಸೊ ಇಲ್ಲಿ ನೀವು ಇಂಡಿಯಾನ ಸೆಲೆಕ್ಟ್ನ ಮಾಡ್ಕೊಬೇಕು. ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಅಥವಾ ಮೇಲೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಂಡಿಯಾ ಆಪ್ಷನ್ ಬರುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಇಂಡಿಯಾ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಂಡು ಅದಾದಮೇಲೆ ನಿಮ್ಮ ನಂಬರ್ನ ಕೊಡಬೇಕು, ನಿಮ್ಮ ಸಿಟಿ, ನಿಮ್ಮ ಕಂಟ್ರಿ ಕೇಳಿದೆ. ಸೊ ಇಲ್ಲಿ ಕೂಡ ನೀವು ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡ್ಕೊಬೇಕು. ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫುಲ್ ಅಡ್ರೆಸ್ನ ಕೊಡಬೇಕು. ಆದಮೇಲೆ ನಿಮ್ಮ ಪಿನ್ ಕೋಡ್ನ ಕೇಳಿದೆ, ಅದು ಕೊಡಬೇಕು. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ID-ನ ಕೇಳಿದೆ, ಅಂದರೆ ಲಿಂಕ್ನ ಕೇಳಿದೆ, ಅದು ನೀವು ಹಾಕ್ಲೇಬೇಕಾಗಿರುತ್ತೆ. ಸೊ ನಾನು ಸಾಕಷ್ಟು ಸಲ ಹೇಳ್ತೀನಿ, ಯಾರ ಹತ್ರ ಲಿಂಕ್ಡ್ಇನ್ ID ಇಲ್ಲ ಪ್ಲೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಹಾಕ್ಲೇಬೇಕಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿ ಐ ಅಗ್ರಿ ಅಂತ ಕೊಟ್ಟು ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ನೀವಿಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಅದು ಲೋಡ್ ಆಗಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಈ ರೀತಿ ಬಂದಮೇಲೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಮತ್ತು ಬರೀ ಇದೊಂದೇ ರೋಲ್ಗೆ ಅಪ್ಲೈನ ಮಾಡೋದಲ್ಲ, ನಿಮಗೆ ಯಾವುದೆಲ್ಲ ರೋಲ್ಗೆ ಅಪ್ಲೈ ಮಾಡ್ಬೋದು ಅನ್ಸುತ್ತೆ ಎಲ್ಲ ರೋಲ್ಗಳನ್ನು ಓಪನ್ ಮಾಡಿ ನೀವಿಲ್ಲಿ ಒಂದು 5 to 10 ಮಿನಿಟ್ಸ್ನ ಕೊಟ್ಟು ಕ್ಲಿಯರ್ ಆಗಿ ಎಲ್ಲ ರೋಲ್ಗೂ ಓಪನ್ ಮಾಡಿ ಚೆಕ್ ಮಾಡಿ ನೀವು ಅಪ್ಲೈನ ಮಾಡಿ. ಇಲ್ಲಿ ನೀವು ನೋಡ್ಬೋದು ನಾನು ತೋರಿಸಿರೋಂಥ ರೋಲ್ಗೆ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಕೆಲವೊಂದಷ್ಟಕ್ಕೆ 1 year ಎಕ್ಸ್ಪೀರಿಯನ್ಸ್ ಇರೋರು ಅಥವಾ 2-3 ಆ ರೀತಿ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. 1 year 1+ years ಅಂತ ಕೊಟ್ಟಿದ್ರೆ ಪ್ಲೀಸ್ ಫ್ರೆಶರ್ಸ್ ಆಗಿದ್ರು ಕೂಡ ಅದಕ್ಕೂ ಅಪ್ಲೈನ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.